ಸಂಬಂಧ. ಪುಟ್ಟು ಗುಡಿ ಇದ್ದಿದ್ದು ಇವತ್ತು ದೊಡ್ಡ ದೇವಸ್ಥಾನ ಆಗಿದೆ. ಎಲ್ಲ ಭಕ್ತ ಮಹಾಶಯನಿಂದ ನಡೆದಿರೋಂಥದ್ದು. ಆಮೇಲೆ ಇಲ್ಲಿ ಯಾರು ಸಮಾಜದಲ್ಲಿ ಏನು ಕೈಲಾಗದವರು, ಯತ್ನ ಇಲ್ದವರು ಅಂಥವ್ರಿಗೆ ಅಭಯಸ್ಥಾಯಿ ಅಮ್ಮ. ಯಾವುದೇ ನಿರೀಕ್ಷೆ ಇಲ್ಲ, ಏನಿಲ್ಲ. ಎಂಥ ಕಾಯಿಲೆ ಇದ್ರೂ ಸಂಜೀವನಿ ಇದ್ದಂಗೆ ಎಲ್ಲರಿಗೂ ಅಭಯಸ್ಥ ಇದ್ದಂಗೆ ಇಲ್ಲಿ ಬಂದೋದಂಥವ್ರು ಭಕ್ತರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಅವ್ರು ಏನೈತೆ ಅವ್ರದ್ದು ಪರಿಹಾರ ಕಂಡಿಡ್ಕೊಂಡು ಇಲ್ಲಿ ದಾಸೋಹದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಭಾರಿ ನಿಷ್ಕಲ್ಮಶವಾಗಿ ನಡೆಯುವಂಥ ಸ್ಥಾನ ಇದು. ಇಲ್ಲಿ ತುಂಬ ಹೃದಯದಲ್ಲಿ ಎಲ್ಲ ಸೇರೆ ಇದ್ದಾರೆ. ಯಾರನ್ನು ಹಣಕಾಸು ಇನ್ನೊಂದು ಮತ್ತೊಂದಕ್ಕೆಲ್ಲ ಬಂದಿರೋಂಥ ಭಕ್ತರೇ ಹಾಕ್ಕೊಂಡು ಎಲ್ಲ ಸೇವೆ ಮಾಡ್ತಿರೋದು. ನಾವು ಯಾರ ಹತ್ರನೂ ಕಾಸು ತಗೊಳೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಪ್ರತಿನಿತ್ಯನೂ ಇಲ್ಲಿ ಅನ್ನದಾಸೋಹ ನಡೆಸೋಂಥ ಶಕ್ತಿ ಐತೆ. ಆದರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿವಸ ವಿಶೇಷವಾಗಿ ಪೂಜೆ ನಡೀತೈತೆ. ಅವತ್ತು ಒಂದು 250-300 ಜನ ಊಟ ಮಾಡ್ತಾರೆ. ಹೋಮ ಹವನ ಎಲ್ಲ ನಿನ್ನೆ ದೇವಸ್ಥಾನದಲ್ಲಿ ನಡೆದು ಒಂದು ಸೀತಾರಾಮ ಕಲ್ಯಾಣೋತ್ಸವ ಅಂತ ಅದ್ದೂರಿ ಕಾರ್ಯಕ್ರಮನೂ ನಡೆದು ಸುಮಾರು ಒಂದು 2000 ಜನ ಊಟ ಅನ್ನದಾಸೋಹ ನಡೆದು. ಆಮೇಲೆ ಬಂದಂಥ ಭಕ್ತರಿಗೆ ನಾವು ಏನು ಕೊಡಬೇಕಲ್ಲ ಗೌರವ ಕೊಟ್ಟು ಅವ್ರನ್ನೆಲ್ಲ ನಾವು ಇದು ಮಾಡಿ ಸತ್ಕರಿಸಿ ಕಳಿಸಿದ್ದೀರಿ. ಇವತ್ತು ಏನಂದರೆ ಅಮ್ಮನಿಗೆ ಬಾಗಿನ ಕೊಡ್ತಾವ್ರೆ. ಇವತ್ತು ತುಂಬ ಹುಣ್ಣಿಮೆ, ಅಕ್ಕನ ಹುಣ್ಣಿಮೆ, ಮುತ್ತೈದ ಹುಣ್ಣಿಮೆ ಅಂತಾರೆ. ಈ ಮುತ್ತೈದ ಹುಣ್ಣಿಮೆ ಇಡೀ ಆ ಸೌದತ್ತಿಯಲ್ಲೂ ಅದ್ದೂರಿಯಾಗಿ ನಡೀತೈತೆ. ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೈಲಾದ ಮಟ್ಟಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನು ಮುಂದೆ ದೊಡ್ಡದಾಗಿ ನಡಿಬೇಕು ಅನ್ನೋದು ನಮ್ಮ ಆಶೆ. ನಮ್ಮ ಹೆಸರು ದೇವರಾಜ್ ಅಂತ. ಈ ಟ್ರಸ್ಟ್ನ ಅಧ್ಯಕ್ಷರು ನಾವು ಈ 35 ವರ್ಷದಿಂದ ಈ ದೇವಸ್ಥಾನ ಸೇವೆ ಮಾಡ್ತಾರೆ. ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ಆಮೇಲೆ ನಮ್ಮ ಬಂಧು ಬಳಗ, ನಮ್ಮ ಗೆಳೆಯರು, ಆಮೇಲೆ ನಮ್ಮ ಸುತ್ತಮುತ್ತ ಊರುಗಳವರು ಎಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟವರು. ಈ ರೇಣುಕಾದೇವಿ ಜಮದಗ್ನಿ ಪರಸ್ಥಿತಿ ಅಮ್ಮನವರು ಇಲ್ಲಿ ಪ್ರತಿಷ್ಠಾಪನೆ ಆಗಿ 33 ವರ್ಷಗಳಿಗೂ ಅಧಿಕ ಕಾಲವಾಗಿದೆ. ಬಹಳ ಪುಟ್ಟ ಗುಡಿ ಇತ್ತು ಇಲ್ಲಿ. ಹಾಗಾಗಿ ಕಾಲಾನಂತರ ಎಲ್ಲ ಸರ್ವ ಭಕ್ತಾದಿಗಳು ಮತ್ತು ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರುಗಳ ಸಹಾಯ ಹಸ್ತದಿಂದ ಈ ಒಂದು ಮಟ್ಟಿಗೆ ಬಂದು ನಿಂತಿದೆ. ಈ ವರ್ಷ